ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸಿಎಂ ವಿರೋಧದ ಅಭಿಪ್ರಾಯ ಬಂತು ಸಿದ್ದರಾಮಯ್ಯ ಅವರ ಮಾತು. ಆ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಮುಸ್ಲಿಮರನ್ನ ಬಿಟ್ಟರೆ ಬೇರೆ ಇಲ್ಲ, ಸಿದ್ದರಾಮಯ್ಯಗೆ ಸೈನಿಕರ ಮೇಲೆ ನಂಬಿಕೆ ಇಲ್ಲ, ಸೇನೆ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ದೇಶ ಬಿಡ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಆರ್ ಅಶೋಕ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕರಾದ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಜೊತೆ ಸರ್, ನಿನ್ನೆ ಮಿನಿಸ್ಟರ್ ಒಬ್ಬರು ಕಾಂಗ್ರೆಸ್ ಗವರ್ಮೆಂಟ್ ಇಂದ ಆರ್ ಬಿ ತಿಮ್ಮಾಪುರ ಅವರು ಹೇಳ್ತಾರೆ, ಧರ್ಮವನ್ನ ವಿಚಾರಣೆ ಮಾಡಿ ಗುಂಡೊಡೆದಿಲ್ಲ, ಅಷ್ಟು ಟೈಮೂ ಇರಲ್ಲ, ಇದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟೋದು ಬೇಡ ಅಂತ. ಅಲ್ಲಿಗೆ ಇವರು ಬಿಜೆಪಿಯನ್ನ ವಿರೋಧ ಮಾಡೋ ಬರದಲ್ಲಿ ಒಂದು ಮಹಿಳೆ ಒಪ್ಕೊಂಡಿದ್ದಾರೆ, ನನ್ನ ಗಂಡನಿಗೆ ಈ ತರ ಧರ್ಮವನ್ನ ಕೇಳಿದ್ರು, ಜಾತಿಯನ್ನ ಕೇಳಿದ್ರು ಅಂತ ದೇಶದ ವಿರುದ್ಧ ಮಾತಾಡ್ತಾ ಇದಾರೆ ಅಂತ ಅನಿಸ್ತಾ ಇಲ್ವಾ? ದೇಶದಲ್ಲಿರುವಂತ ಎಲ್ಲಾ ಚಾನಲ್, ಎಲ್ಲಾ ಪತ್ರಿಕೆ, ಯಾವ್ದೋ ಒಂದ್ ಚಾನಲ್ ಆದ್ರೆ ಏನಪ್ಪಾ ಹಂಗ್ ಮಾಡಿದ್ದಾರೆ ಅನ್ಬೇಕು. ದೇಶದಲ್ಲಿರುವಂತ ಒಂದು ಸಾವಿರಾರು ಅಂದ್ರೆ ಒಂದು 10,000 ಚಾನಲ್ ಇರ್ಬೋದು, ಅಷ್ಟನ್ನು ಕೂಡ ಬಿತ್ತರ ಮಾಡಿದ್ದಾರೆ. ತಿಮ್ಮಾಪುರ ಒಬ್ಬನಿಗೆ ಕಿವಿ ಕೇಳಿಸಿಲ್ಲ, ಕಣ್ಣು ಕಾಣಿಸಿಲ್ಲ ಅಷ್ಟೇ. ಇಂಥ ಕಣ್ಣಿಲ್ದ ಕಿವಿಲ್ದ ಇರುವಂತ ಧರ್ಮದ ಬಗ್ಗೆ ಅವಹೇಳನ ಆದಾಗೂ ಕೂಡ ಈ ತರ ಮಾತಾಡುವಂತದ್ದು ಒಬ್ಬ ಮಂತ್ರಿಯಾಗಿ ಅವ್ರಿಗೆ ಮಾಹಿತಿ ತಗೊಂಡು ಮಾತಾಡಬೇಕು. ಏಕಾಏಕಿ ಹಿಂಗ್ ಮಾತಾಡಿ ಹಿಂದೂ ಧರ್ಮದ ಒಂದು ಬಗ್ಗೆ ಮಾತಾಡುವಂತದ್ದು, ಅಲ್ಲಿ ಕೇಳಿ ಧರ್ಮ ಕೇಳಿ ಅವ್ರು ಬಂದು ಮೊದಲೇ ಸೆಟ್ಲ್ ಆಗಿದ್ದಾರೆ. ಏನ್ ನಿಧಾನವಾಗಿ ಒಬ್ಬೊಬ್ಬರನ್ನೇ ಕೇಳಿ ಗುಂಡು ಹೊಡೆದಿರೋದು ಅವರು. ಅದನ್ನ ಮಹಿಳೆಯರೆಲ್ಲರೂ ಹೇಳ್ತಾ ಇದ್ದಾರೆ. ಅಲ್ಲಿ ಒಬ್ಬೊಬ್ಬರನ್ನೇ ಪ್ಯಾಂಟ್ ಬಿಚ್ಚಿ ಅದೆಲ್ಲ ನಾವ್ ಹೇಳಿದಾರ ಅಲ್ಲ, ಅವ್ರು ಹೇಳಿರೋದು. ಮತ್ತೆ ಈಗ ತನಿಖೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಹೇಳುವಾಗ ಪಾಪ ಅವ್ರೇನು ಗಾಬರಿ ಆಗಿರ್ಬೋದು, ಆ ತರ ಹೇಳಿದ್ದಾರೆ ಅಂತಾರೆ. ನೋಡಿ, ಇವ್ರಿಗೆ ಮುಸ್ಲಿಂ ಬಿಟ್ಟು ಇವ್ರಿಗೆ ಏನೂ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ. ಸಿದ್ದರಾಮಯ್ಯ ಯುದ್ಧ ಬೇಡ ಅಂತಾರೆ. ಇನ್ನ ಅವ್ರ್ಯಾರೋ ಲಾಡು ಫೇಲ್ಯೂರ್ ಅಂತಾರೆ. ದೇಶದ ಸೈನಿಕರೇ ಫೇಲ್ಯೂರ್ ಅಂದ್ರೆ ಇವ್ರು ಯಾಕೆ ದೇಶದಲ್ಲಿ ಇರಬೇಕು? ದೇಶದ ಸೈನಿಕರ ಮೇಲೆ ನಂಬಿಕೆ ಇಲ್ಲ. ನಾವೆಲ್ಲ ದೇಶದ ಸೈನಿಕರ ಮೇಲೆ ನಂಬಿಕೆ ಇರೋದ್ರಿಂದ ಭಾರತದಲ್ಲಿ ಇರೋದು. ನಾವು ಎಂಟೈರ್ ನಮ್ಮ 140 ಕೋಟಿ ಭಾರತ ಸೈನಿಕರ ಮೇಲೆ ನಂಬಿಕೆ, ವಿಶ್ವಾಸ ಇದೆ. ಅವರ ಇಂಟೆಲಿಜೆನ್ಸಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಸೈನಿಕರಲ್ಲಿ ಇಂಟೆಲಿಜೆನ್ಸಿ ಮಾಡುವಂತದ್ದು ಅಲ್ಲಿನ ಸರ್ಕಾರ, ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದು, ಅವರು ಇಂಟೆಲಿಜೆನ್ಸಿ ಮಾಡುವಂತದ್ದು. ಏಕಾಏಕಿ ಕೇಂದ್ರ ಸರ್ಕಾರದ ಮೇಲೆ ಹೇಳಿ ಈ ತರ ತಿಮ್ಮಾಪುರೆ ಅಂತವ್ರು, ಲಾಡ್ ಅಂತವ್ರು, ಸಿದ್ದರಾಮಯ್ಯ ಅಂತವ್ರು, ಇವ್ರಿಗೆ ಯಾವತ್ತು ಜ್ಞಾನ ದೇವರು ಬುದ್ಧಿ ಕೊಡ್ತಾನೋ, ಓಟ್ಗೋಸ್ಕರ ದೇಶ ಮುಖ್ಯ, ಓಟ್ ಮುಖ್ಯ ಅಲ್ಲ ಅಂತ ತಿಳ್ಕೊಂಡ್ಲಿಲ್ಲ ಅಂದ್ರೆ ಇವ್ರಿಗೆ ಓಟ್ ಮುಖ್ಯ, ದೇಶ ಮುಖ್ಯ ಅಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ನೆನ್ನೆ, ಸಿದ್ದರಾಮಯ್ಯನವ್ರಿಗೆ ಇವ್ರಿಗೆಲ್ಲರಿಗೂ ಅಂಬಾಸಿಡರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲಿ ಚಂದಾಗಿ ಬಿರಿಯಾನಿ ಕೊಟ್ಟು ಇವ್ರಿಗೆ ರಾಜಾತಿಥ್ಯ ಕೊಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ಗಳು ಪಾಕಿಸ್ತಾನದಲ್ಲಿ ಇವ್ರ ಪರವಾಗಿ ಬರ್ತಾ ಇದೆ. ವೋಟ್ ಬಂದ್ರೆ ಸಾಕು, ನಮ್ಮ ಅಧಿಕಾರ ಉಳಿದ್ರೆ ಸಾಕು ಅನ್ನೋ ಚಾಳಿ ಇವ್ರದ್ದು. ಬಿಡೋವರ್ಗುನು ನಿಜಕ್ಕೂ ಇವ್ರಿಗೆ ಬುದ್ಧಿ ಕಲ್ಸಕ್ ಸಾಧ್ಯನೇ ಇಲ್ಲ. ಇವರು ಏನೇ ಮಾಡಿದ್ರು ಇವ್ರು ಡಿಎನ್ಎಲ್ಲೇ, ಕಾಂಗ್ರೆಸ್ ಡಿಎನ್ಎಲ್ಲೇ ಬರೆದ್ಬಿಟ್ಟಿದೆ ದೇಶ ಒಡೆಯುವಂಥದ್ದು, ದೇಶನ ಬೈಯುವಂಥದ್ದು. ರಾಹುಲ್ ಗಾಂಧಿ ಹೋಗಿ ಬೇರೆ ದೇಶದಲ್ಲಿ ದೇಶನ ಬೈಯೋದು, ಇದು ಇವ್ರ ಜನ್ಮದಲ್ಲೇ ಬಂದ್ಬಿಟ್ಟಿದೆ. ಇವ್ರ ಬುದ್ಧಿ ಕಲಿಯಕ್ ಸಾಧ್ಯನೇ ಇಲ್ಲ. ಜನ ಪಾಠ ಕಲಿಸಬೇಕು. ಎರಡನೇ ವಿಚಾರ, ಈಗ ಕೇಂದ್ರ ಸರ್ಕಾರದ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಜನಿವಾರ ಮತ್ತೆ ಮಂಗಳಸೂತ್ರ ವಿಚಾರವಾಗಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಅಂದ್ರೆ ನಾಳೆ ನಡೆಯುವಂತಹ ಪರೀಕ್ಷೆಗೆ ಜನಿವಾರ ಮತ್ತೆ ಮಂಗಳಸೂತ್ರ ಬೇಡ ಅಂತ ಇದೆ. ಅದಕ್ಕೆ ನೀವೇನಾದ್ರೂ ಕೇಂದ್ರ ಸರ್ಕಾರ ಆಗಿರ್ಬೋದು, RRBಗೆ ಒಂದು ಸೂಚನೆ, ಮನವಿ? ತಪ್ಪದು. ಯಾವುದೇ ಆದ್ರೂ ಈ ತರ ಮಂಗಳಸೂತ್ರ ಜನಿವಾರ ತೆಗೆಯುವಂತದ್ದು, ಆ ತರ ಮಾಡೋದು ಯಾರೇ ಮಾಡಿದ್ರು ಅದು ತಪ್ಪು. ಅದನ್ನ ನಾನು ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು. ಇಷ್ಟ ಆಗಿತ್ತು ಅಶೋಕ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸಿಎಂ ವಿರೋಧದ ಅಭಿಪ್ರಾಯ ಬಂತು ಸಿದ್ದರಾಮಯ್ಯ ಅವರ ಮಾತು. ಆ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಮುಸ್ಲಿಮರನ್ನ ಬಿಟ್ಟರೆ ಬೇರೆ ಇಲ್ಲ, ಸಿದ್ದರಾಮಯ್ಯಗೆ ಸೈನಿಕರ ಮೇಲೆ ನಂಬಿಕೆ ಇಲ್ಲ, ಸೇನೆ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ದೇಶ ಬಿಡ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಆರ್ ಅಶೋಕ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕರಾದ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಜೊತೆ ಸರ್, ನಿನ್ನೆ ಮಿನಿಸ್ಟರ್ ಒಬ್ಬರು ಕಾಂಗ್ರೆಸ್ ಗವರ್ಮೆಂಟ್ ಇಂದ ಆರ್ ಬಿ ತಿಮ್ಮಾಪುರ ಅವರು ಹೇಳ್ತಾರೆ, ಧರ್ಮವನ್ನ ವಿಚಾರಣೆ ಮಾಡಿ ಗುಂಡೊಡೆದಿಲ್ಲ, ಅಷ್ಟು ಟೈಮೂ ಇರಲ್ಲ, ಇದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟೋದು ಬೇಡ ಅಂತ. ಅಲ್ಲಿಗೆ ಇವರು ಬಿಜೆಪಿಯನ್ನ ವಿರೋಧ ಮಾಡೋ ಬರದಲ್ಲಿ ಒಂದು ಮಹಿಳೆ ಒಪ್ಕೊಂಡಿದ್ದಾರೆ, ನನ್ನ ಗಂಡನಿಗೆ ಈ ತರ ಧರ್ಮವನ್ನ ಕೇಳಿದ್ರು, ಜಾತಿಯನ್ನ ಕೇಳಿದ್ರು ಅಂತ ದೇಶದ ವಿರುದ್ಧ ಮಾತಾಡ್ತಾ ಇದಾರೆ ಅಂತ ಅನಿಸ್ತಾ ಇಲ್ವಾ? ದೇಶದಲ್ಲಿರುವಂತ ಎಲ್ಲಾ ಚಾನಲ್, ಎಲ್ಲಾ ಪತ್ರಿಕೆ, ಯಾವ್ದೋ ಒಂದ್ ಚಾನಲ್ ಆದ್ರೆ ಏನಪ್ಪಾ ಹಂಗ್ ಮಾಡಿದ್ದಾರೆ ಅನ್ಬೇಕು. ದೇಶದಲ್ಲಿರುವಂತ ಒಂದು ಸಾವಿರಾರು
ಅಂದ್ರೆ ಒಂದು 10,000 ಚಾನಲ್ ಇರ್ಬೋದು, ಅಷ್ಟನ್ನು ಕೂಡ ಬಿತ್ತರ ಮಾಡಿದ್ದಾರೆ. ತಿಮ್ಮಾಪುರ್ಗೆ ಒಬ್ಬನಿಗೆ ಕಿವಿ ಕೇಳಿಸಿಲ್ಲ, ಕಣ್ಣು ಕಾಣಿಸಿಲ್ಲ ಅಷ್ಟೇ. ಇಂಥ ಕಣ್ಣಿಲ್ದ ಕಿವಿಲ್ದ ಇರುವಂತ ಧರ್ಮದ ಬಗ್ಗೆ ಅವಹೇಳನ ಆದಾಗೂ ಕೂಡ ಈ ತರ ಮಾತಾಡುವಂತದ್ದು ಒಬ್ಬ ಮಂತ್ರಿಯಾಗಿ ಅವ್ರಿಗೆ ಮಾಹಿತಿ ತಗೊಂಡು ಮಾತಾಡಬೇಕು. ಏಕಾಏಕಿ ಹಿಂಗ್ ಮಾತಾಡಿ ಹಿಂದೂ ಧರ್ಮದ ಒಂದು ಬಗ್ಗೆ ಮಾತಾಡುವಂತದ್ದು, ಅಲ್ಲಿ ಕೇಳಿ ಧರ್ಮ ಅವ್ರು ಬಂದು ಮೊದಲೇ ಸೆಟ್ಲ್ ಆಗಿದ್ದಾರೆ. ಏನ್ ನಿಧಾನವಾಗಿ ಒಬ್ಬೊಬ್ಬರನ್ನೇ ಕೇಳಿ ಗುಂಡು ಹೊಡೆದಿರೋದು ಅವರು. ಅದನ್ನ ಮಹಿಳೆಯರೆಲ್ಲರೂ ಹೇಳ್ತಾ ಇದ್ದಾರೆ. ಅಲ್ಲಿ ಒಬ್ಬೊಬ್ಬರನ್ನೇ ಪ್ಯಾಂಟ್ ಬಿಚ್ಚಿ ಅದೆಲ್ಲ ನಾವ್ ಹೇಳಿದೀರ, ಅಲ್ಲ ಅವ್ರು ಹೇಳಿರೋದು. ಮತ್ತೆ ಈಗ ತನಿಖೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಹೇಳುವಾಗ ಪಾಪ ಅವ್ರೇನು ಗಾಬರಿ ಆಗಿರ್ಬೋದು, ಆ ತರ ಹೇಳಿದ್ದಾರೆ ಅಂತಾರೆ. ನೋಡಿ, ಇವ್ರಿಗೆ ಮುಸ್ಲಿಂ ಬಿಟ್ಟು ಇವ್ರಿಗೆ ಏನೂ ಇಲ್ಲ ಈ ಕಾಂಗ್ರೆಸ್ ಅವರಿಗೆ. ಸಿದ್ದರಾಮಯ್ಯ ಯುದ್ಧ ಬೇಡ ಅಂತಾರೆ. ಇನ್ನ ಅವ್ರ್ಯಾರೋ ಲಾಡು ಫೇಲ್ಯೂರ್ ಅಂತಾರೆ. ದೇಶದ ಸೈನಿಕರೇ ಫೇಲ್ಯೂರ್ ಅಂದ್ರೆ ಇವ್ರು ಯಾಕೆ ದೇಶದಲ್ಲಿ ಇರಬೇಕು? ದೇಶದ ಸೈನಿಕರ ಮೇಲೆ ನಂಬಿಕೆ ಇಲ್ಲ. ನಾವೆಲ್ಲ ದೇಶದ ಸೈನಿಕರ ಮೇಲೆ ನಂಬಿಕೆ ಇರೋದ್ರಿಂದ ಭಾರತದಲ್ಲಿ ಇರೋದು. ನಾವು ಎಂಟೈರ್ ನಮ್ಮ 140 ಕೋಟಿ ಭಾರತ ಸೈನಿಕರ ಮೇಲೆ ನಂಬಿಕೆ ವಿಶ್ವಾಸ ಇದೆ. ಅವರ ಇಂಟೆಲಿಜೆನ್ಸಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಸೈನಿಕರಲ್ಲಿ ಇಂಟೆಲಿಜೆನ್ಸಿ ಮಾಡುವಂತದ್ದು. ಅಲ್ಲಿನ ಸರ್ಕಾರ, ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದು, ಅವರು ಇಂಟೆಲಿಜೆನ್ಸಿ ಮಾಡುವಂತದ್ದು. ಏಕಾಏಕಿ ಕೇಂದ್ರ ಸರ್ಕಾರದ ಮೇಲೆ ಹೇಳಿ ಈ ತರ ತಿಮ್ಮಾಪುರೆ ಅಂತವ್ರು, ಲಾಡ್ ಅಂತವ್ರು, ಸಿದ್ದರಾಮಯ್ಯ ಅಂತವ್ರು, ಇವ್ರಿಗೆ ಯಾವತ್ತು ಜ್ಞಾನ ದೇವರು ಬುದ್ಧಿ ಕೊಡ್ತಾನೋ. ಓಟ್ಗೋಸ್ಕರ ದೇಶ ಮುಖ್ಯ, ಓಟ್ ಮುಖ್ಯ ಅಲ್ಲ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಇವ್ರಿಗೆ ಓಟ್ ಮುಖ್ಯ, ದೇಶ ಮುಖ್ಯ ಅಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ನೆನ್ನೆ, ಸಿದ್ದರಾಮಯ್ಯನವ್ರಿಗೆ ಇವ್ರಿಗೆಲ್ಲರಿಗೂ ಅಂಬಾಸಿಡರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲಿ ಚಂದಾಗಿ ಬಿರಿಯಾನಿ ಕೊಟ್ಟು ಇವ್ರಿಗೆ ರಾಜಾತಿಥ್ಯ ಕೊಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ಗಳು ಪಾಕಿಸ್ತಾನದಲ್ಲಿ ಇವ್ರ ಪರವಾಗಿ ಬರ್ತಾ ಇದೆ. ವೋಟ್ ಬಂದ್ರೆ ಸಾಕು, ನಮ್ಮ ಅಧಿಕಾರ ಉಳಿದ್ರೆ ಸಾಕು ಅನ್ನೋ ಚಾಳಿ ಇವ್ರದ್ದು. ಬಿಡೋವರ್ಗುನು ನಿಜಕ್ಕೂ ಇವ್ರಿಗೆ ಬುದ್ಧಿ ಕಲ್ಸಕ್ ಸಾಧ್ಯನೇ ಇಲ್ಲ. ಇವರು ಏನೇ ಮಾಡಿದ್ರು ಇವ್ರು ಡಿಎನ್ಎಲ್ಲೇ, ಕಾಂಗ್ರೆಸ್ ಡಿಎನ್ಎಲ್ಲೇ ಬರೆದ್ಬಿಟ್ಟಿದೆ. ದೇಶ ಒಡೆಯುವಂಥದ್ದು, ದೇಶನ ಬೈಯುವಂಥದ್ದು. ರಾಹುಲ್ ಗಾಂಧಿ ಹೋಗಿ ಬೇರೆ ದೇಶದಲ್ಲಿ ದೇಶನ ಬೈಯೋದು, ಇದು ಇವ್ರ ಜನ್ಮದಲ್ಲೇ ಬಂದ್ಬಿಟ್ಟಿದೆ. ಇವ್ರ ಬುದ್ಧಿ ಕಲಿಯಕ್ ಸಾಧ್ಯನೇ ಇಲ್ಲ. ಜನ ಪಾಠ ಕಲಿಸ್ಬೇಕು. ಎರಡನೇ ವಿಚಾರ, ಈಗ ಕೇಂದ್ರ ಸರ್ಕಾರದ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಜನಿವಾರ ಮತ್ತೆ ಮಂಗಳಸೂತ್ರ ವಿಚಾರವಾಗಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಅಂದ್ರೆ ನಾಳೆ ನಡೆಯುವಂತಹ ಪರೀಕ್ಷೆಗೆ ಜನಿವಾರ ಮತ್ತೆ ಮಂಗಳಸೂತ್ರ ಬೇಡ ಅಂತ ಇದೆ. ಅದಕ್ಕೆ ನೀವೇನಾದ್ರೂ ಕೇಂದ್ರ ಸರ್ಕಾರ ಆಗಿರ್ಬೋದು, RRBಗೆ ಒಂದು ಸೂಚನೆ, ಮನವಿ? ತಪ್ಪದು. ಯಾವುದೇ ಆದ್ರೂ ಈ ತರ ಮಂಗಳಸೂತ್ರ ಜನಿವಾರ ತೆಗೆಯುವಂತದ್ದು, ಆ ತರ ಮಾಡೋದು ಯಾರೇ ಮಾಡಿದ್ರು ಅದು ತಪ್ಪು. ಅದನ್ನ ನಾನು ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು. ಇಷ್ಟ ಆಗಿತ್ತು ಅಶೋಕ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸಿಎಂ ವಿರೋಧದ ಏನು ಅಭಿಪ್ರಾಯ ಬಂತು ಸಿದ್ದರಾಮಯ್ಯ ಅವರ ಮಾತು, ಆ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಮುಸ್ಲಿಮರನ್ನ ಬಿಟ್ಟರೆ ಬೇರೆ ಇಲ್ಲ, ಸಿದ್ದರಾಮಯ್ಯಗೆ ಸೈನಿಕರ ಮೇಲೆ ನಂಬಿಕೆ ಇಲ್ಲ, ಸೇನೆ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ದೇಶ ಬಿಡ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಆರ್ ಅಶೋಕ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕರಾದ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವ್ರ ಜೊತೆ ಸರ್, ನಿನ್ನೆ ಮಿನಿಸ್ಟರ್ ಒಬ್ಬರು ಕಾಂಗ್ರೆಸ್ ಗವರ್ಮೆಂಟ್ ಇಂದ RB ತಿಮ್ಮಾಪುರ ಅವ್ರು ಹೇಳ್ತಾರೆ, ಧರ್ಮವನ್ನ ವಿಚಾರಣೆ ಮಾಡಿ ಗುಂಡೊಡ್ದಿಲ್ಲ, ಅಷ್ಟು ಟೈಮೂ ಇರಲ್ಲ, ಇದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟೋದ್ ಬೇಡ ಅಂತ. ಅಲ್ಲಿಗೆ ಇವರು ಬಿಜೆಪಿಯನ್ನ ವಿರೋಧ ಮಾಡೋ ಬರದಲ್ಲಿ ಒಂದು ಮಹಿಳೆ ಒಪ್ಕೊಂಡಿದ್ದಾರೆ, ನನ್ನ ಗಂಡನಿಗೆ ಈ ತರ ಧರ್ಮವನ್ನ ಕೇಳಿದ್ರು, ಜಾತಿಯನ್ನ ಕೇಳಿದ್ರು ಅಂತ. ದೇಶದ ವಿರುದ್ಧ ಮಾತಾಡ್ತಾ ಇದಾರೆ ಅಂತ ಅನಿಸ್ತಾ ಇಲ್ವಾ? ದೇಶದಲ್ಲಿರುವಂತ ಎಲ್ಲಾ ಚಾನಲ್, ಎಲ್ಲಾ ಪತ್ರಿಕೆ, ಯಾವ್ದೋ ಒಂದ್ ಚಾನಲ್ ಆದ್ರೆ ಏನಪ್ಪಾ ಹಂಗ್ ಮಾಡಿದ್ದಾರೆ ಅನ್ಬೇಕು. ದೇಶದಲ್ಲಿರುವಂತ ಒಂದು ಸಾವಿರಾರು ಅಂದ್ರೆ ಒಂದು 10,000 ಚಾನಲ್ ಇರ್ಬೋದು, ಅಷ್ಟನ್ನು ಕೂಡ ಬಿತ್ತರ ಮಾಡಿದ್ದಾರೆ. ತಿಮ್ಮಾಪುರ್ಗೆ ಒಬ್ಬನಿಗೆ ಕಿವಿ ಕೇಳಿಸಿಲ್ಲ, ಕಣ್ಣು ಕಾಣಿಸಿಲ್ಲ ಅಷ್ಟೇ. ಇಂಥ ಕಣ್ಣಿಲ್ದ ಕಿವಿಲ್ದ ಇರುವಂತ ಧರ್ಮದ ಬಗ್ಗೆ ಅವಹೇಳನ ಆದಾಗೂ ಕೂಡ ಈ ತರ ಮಾತಾಡುವಂತದ್ದು ಒಬ್ಬ ಮಂತ್ರಿಯಾಗಿ ಅವ್ರಿಗೆ ಮಾಹಿತಿ ತಗೊಂಡು ಮಾತಾಡಬೇಕು. ಏಕಾಏಕಿ ಹಿಂಗ್ ಮಾತಾಡಿ ಹಿಂದೂ ಧರ್ಮದ ಒಂದು ಬಗ್ಗೆ ಮಾತಾಡುವಂತದ್ದು, ಅಲ್ಲಿ ಕೇಳಿ ಧರ್ಮ ಅವ್ರು ಬಂದು ಮೊದಲೇ ಸೆಟ್ಲ್ ಆಗಿದ್ದಾರೆ. ಏನ್ ನಿಧಾನವಾಗಿ ಒಬ್ಬೊಬ್ಬರನ್ನೇ ಕೇಳಿ ಗುಂಡು ಹೊಡೆದಿರೋದು ಅವರು. ಅದನ್ನ ಮಹಿಳೆಯರೆಲ್ಲರೂ ಹೇಳ್ತಾ ಇದ್ದಾರೆ. ಅಲ್ಲಿ ಒಬ್ಬೊಬ್ಬರನ್ನೇ ಪ್ಯಾಂಟ್ ಬಿಚ್ಚಿ ಅದೆಲ್ಲ ನಾವ್ ಹೇಳಿದೀರ, ಅಲ್ಲ ಅವ್ರು ಹೇಳಿರೋದು. ಮತ್ತೆ ಈಗ ತನಿಖೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಹೇಳುವಾಗ ಪಾಪ ಅವ್ರೇನು ಗಾಬರಿ ಆಗಿರ್ಬೋದು, ಆ ತರ ಹೇಳಿದ್ದಾರೆ ಅಂತಾರೆ. ನೋಡಿ, ಇವ್ರಿಗೆ ಮುಸ್ಲಿಂ ಬಿಟ್ಟು ಇವ್ರಿಗೆ ಏನೂ ಇಲ್ಲ ಈ ಕಾಂಗ್ರೆಸ್ ಅವರಿಗೆ. ಸಿದ್ದರಾಮಯ್ಯ ಯುದ್ಧ ಬೇಡ ಅಂತಾರೆ. ಇನ್ನ ಅವ್ರ್ಯಾರೋ ಲಾಡು ಫೇಲ್ಯೂರ್ ಅಂತಾರೆ. ದೇಶದ ಸೈನಿಕರೇ ಫೇಲ್ಯೂರ್ ಅಂದ್ರೆ ಇವ್ರು ಯಾಕೆ ದೇಶದಲ್ಲಿ ಇರಬೇಕು?
ದೇಶದ ಸೈನಿಕರ ಮೇಲೆ ನಂಬಿಕೆ ಇಲ್ಲ. ನಾವೆಲ್ಲ ದೇಶದ ಸೈನಿಕರ ಮೇಲೆ ನಂಬಿಕೆ ಇರೋದ್ರಿಂದ ಭಾರತದಲ್ಲಿ ಇರೋದು ನಾವು. ಎಂಟೈರ್ ನಮ್ಮ 140 ಕೋಟಿ ಭಾರತ ಸೈನಿಕರ ಮೇಲೆ ನಂಬಿಕೆ ವಿಶ್ವಾಸ ಇದೆ. ಅವರ ಇಂಟೆಲಿಜೆನ್ಸಿನೇ ಸರಿ ಇಲ್ಲ ಅಂತ ಹೇಳಿದ್ರೆ ಸೈನಿಕರಲ್ಲಿ ಇಂಟೆಲಿಜೆನ್ಸಿ ಮಾಡುವಂತದ್ದು. ಅಲ್ಲಿನ ಸರ್ಕಾರ, ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದು, ಅವರು ಇಂಟೆಲಿಜೆನ್ಸಿ ಮಾಡುವಂತದ್ದು. ಏಕಾಏಕಿ ಕೇಂದ್ರ ಸರ್ಕಾರದ ಮೇಲೆ ಹೇಳಿ ಈ ತರ ತಿಮ್ಮಾಪುರೆ ಅಂತವ್ರು, ಲಾಡ್ ಅಂತವ್ರು, ಸಿದ್ದರಾಮಯ್ಯ ಅಂತವ್ರು, ಇವರಿಗೆ ಯಾವತ್ತು ಜ್ಞಾನ ದೇವರು ಬುದ್ಧಿ ಕೊಡ್ತಾನೋ, ಓಟ್ಗೋಸ್ಕರ ದೇಶ ಮುಖ್ಯ, ಓಟ್ ಮುಖ್ಯ ಅಲ್ಲ ಅಂತ ತಿಳ್ಕೊಂಡ್ಲಿಲ್ಲ ಅಂದ್ರೆ ಇವ್ರಿಗೆ ಓಟ್ ಮುಖ್ಯ, ದೇಶ ಮುಖ್ಯ ಅಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ನೆನ್ನೆ, ಸಿದ್ದರಾಮಯ್ಯನವ್ರಿಗೆ ಇವ್ರಿಗೆಲ್ಲರಿಗೂ ಅಂಬಾಸಿಡರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲಿ ಚಂದಾಗಿ ಬಿರಿಯಾನಿ ಕೊಟ್ಟು ಇವ್ರಿಗೆ ರಾಜ್ಯಾತಿಥ್ಯ ಕೊಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ಗಳು ಪಾಕಿಸ್ತಾನದಲ್ಲಿ ಇವ್ರ ಪರವಾಗಿ ಬರ್ತಾ ಇದೆ. ವೋಟ್ ಬಂದ್ರೆ ಸಾಕು, ನಮ್ಮ ಅಧಿಕಾರ ಉಳಿದ್ರೆ ಸಾಕು ಅನ್ನೋ ಚಾಳಿ ಇವ್ರದ್ದು. ಬಿಡೋವರ್ಗುನು ನಿಜಕ್ಕೂ ಇವ್ರಿಗೆ ಬುದ್ಧಿ ಕಲ್ಸಕ್ ಸಾಧ್ಯನೇ ಇಲ್ಲ. ಇವರು ಏನೇ ಮಾಡಿದ್ರು ಇವ್ರ ಡಿಎನ್ಎಲ್ಲೇ, ಕಾಂಗ್ರೆಸ್ ಡಿಎನ್ಎಲ್ಲೇ ಬರೆದ್ಬಿಟ್ಟಿದೆ ದೇಶ ಒಡೆಯುವಂಥದ್ದು, ದೇಶನ ಬೈಯುವಂಥದ್ದು. ರಾಹುಲ್ ಗಾಂಧಿ ಹೋಗಿ ಬೇರೆ ದೇಶದಲ್ಲಿ ದೇಶನ ಬೈಯೋದು, ಇದು ಇವ್ರ ಜನ್ಮದಲ್ಲೇ ಬಂದ್ಬಿಟ್ಟಿದೆ. ಇವ್ರ ಬುದ್ಧಿ ಕಲಿಯಕ್ ಸಾಧ್ಯನೇ ಇಲ್ಲ. ಜನ ಪಾಠ ಕಲಿಸ್ಬೇಕು. ಎರಡನೇ ವಿಚಾರ, ಈಗ ಕೇಂದ್ರ ಸರ್ಕಾರದ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಜನಿವಾರ ಮತ್ತೆ ಮಂಗಳಸೂತ್ರ ವಿಚಾರವಾಗಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಅಂದ್ರೆ ನಾಳೆ ನಡೆಯುವಂತಹ ಪರೀಕ್ಷೆಗೆ ಜನಿವಾರ ಮತ್ತೆ ಮಂಗಳಸೂತ್ರ ಬೇಡ ಅಂತ ಇದೆ. ಅದಕ್ಕೆ ನೀವೇನಾದ್ರೂ ಕೇಂದ್ರ ಸರ್ಕಾರ ಆಗಿರ್ಬೋದು, RRBಗೆ ಒಂದು ಸೂಚನೆ, ಮನವಿ? ತಪ್ಪದು. ಯಾವುದೇ ಆದ್ರೂ ಈ ತರ ಮಂಗಳಸೂತ್ರ ಜನಿವಾರ ತೆಗೆಯುವಂತದ್ದು, ಆ ತರ ಮಾಡೋದು ಯಾರೇ ಮಾಡಿದ್ರು ಅದು ತಪ್ಪು. ಅದನ್ನ ನಾನು ಕೇಂದ್ರ ಸರ್ಕಾರ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು. ಇಷ್ಟಾಗಿತ್ತು ಅಶೋಕ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.